ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿ ಬಸವ ಬಳಗದ ವತಿಯಿಂದ 48ನೇ ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮಕ್ಕೆ ಹಿರೇಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಶರಣ SP ಶಿವಕುಮಾರ್, ಶರಣ ಮಂಜುನಾಥ್, ಶರಣ ಪರಶುರಾಮ್ ಗಾಣಿಗೇರ, ಶರಣ ಮಹೇಶಂ, ಶರಣ ನಾಗರಾಜ್ ಹೀಗೆ ಹಲವರು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಇನ್ನು ಶರಣ ನಾಗರಾಜ್ ಅವರಿಗೆ ಬೆಮ್ಮೆಲ್ ಬಸವಶ್ರೀ ಪ್ರಶಸ್ತಿಯನ್ನು ಸಮರ್ಪಣೆ ಮಾಡಲಾಯಿತು. ಇನ್ನು ಬಸವ ಮತ್ತು ಶರಣ ತತ್ವದ ಬಗ್ಗೆ ಶರಣ ಮಂಜುನಾಥ್ ಅವರು ವಿಷಯವನ್ನು ಹಾಗೂ ಉಪನ್ಯಾಸವನ್ನು ಸಾಕಷ್ಟು ಮಾಹಿತಿ ನೀಡಿದರು. ಇನ್ನು ಬಸವ ಬಳಗದ ಅಧ್ಯಕ್ಷ ಮಹೇಶ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಚನ್ನವೀರ ದೇವರು ಅವರು ಮಾತನಾಡಿ, ಸಾಕಷ್ಟು ಕಾರ್ಯಕ್ರಮಗಳನ್ನು ವರ್ಷದ ಉದ್ದಕ್ಕೂ ಮಾಡಿಕೊಂಡು ಬರಲಾಗುತ್ತದೆ. ಅದೇ ರೀತಿ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಹಾಗೂ ಬಸವ ತತ್ವಗಳನ್ನು ಪ್ರಚಾರ ಮಾಡುವ ನಿಟ್ಟಿನಲ್ಲಿ ವರ್ಷದ ಉದ್ದಕ್ಕೂ ನಮ್ಮ ಬಳಗದಿಂದ ಮಾಡಿಕೊಂಡು ಬರಲಾಗುತ್ತದೆ ಎಂದು ಇದೇ ವೇಳೆ ಅವರು ತಿಳಿಸಿದರು. ನಾವು ವರ್ಷವೂ ಸಹ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಗುರು ಹಿರಿಯರನ್ನು, ಮಠಮಾನ್ಯದಲ್ಲಿ ಸ್ವಾಮೀಜಿಗಳನ್ನು ಹಾಗೂ ವಚನ ವಿಶ್ಲೇಷಗಳನ್ನು ಹಾಗೂ ಪ್ರಬಂಧ ಸ್ಪರ್ಧೆಗಳನ್ನು ಎಲ್ಲರೂ ಸಹ ಏರ್ಪಡಿಸಿ ಸಮಾಜದ ಏಳಿಗೆಗಾಗಿ ದುಡಿದಂಥ ಎಲ್ಲ ಗಣ್ಯರನ್ನು ಸನ್ಮಾನಿಸಿ ಈ ಒಂದು ಕಾರ್ಯಕ್ರಮನ ನಾವು ಇಷ್ಟು ವರ್ಷ ನಡೆಸ್ಕೊಂಡು ಬಂದಿದ್ದೀವಿ. ಅದೇ ರೀತಿ ನೀವು ಈ ವರ್ಷವೂ ಸಹ ನಡೆಸಿದ್ದೀವಿ. ಈ ವರ್ಷವೂ ಸಹ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ಸನ್ನಿಧಿಯಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಅದೇ ರೀತಿ ಶರಣ ಸಾಹಿತಿಗಳು ನಮ್ಮ ಮಂಜುನಾಥ್ ಅವರು ಅವರ ಕಡೆ ಉಪನ್ಯಾಸವನ್ನು ಬಸವ ಮತ್ತು ಶರಣ ತತ್ವ ಅನ್ನೋ ವಿಷಯದ ಮೇಲೆ ಅವರ ಹತ್ರ ಉಪನ್ಯಾಸವನ್ನು ಕೊಡಿಸಿದ್ದೀವಿ. ಅದೇ ರೀತಿ ಒಂದು ಕಾರ್ಯಕ್ರಮನ ನಾವು ಈ ಸಂಸ್ಥೆಗಳು ಸಹ ಮಾಡಿಸ್ಕೊಳ್ತಾ ಇದ್ದೀವಿ. ಮುಂದೆ ಇದೇ ರೀತಿ ನಾವು ಒಂದು ಗೋಲ್ಡನ್ ಜೂಬ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ, ಅದನ್ನು ಸಹ ನಾವು ಯುವಕರಿಂದ ಪ್ಲ್ಯಾನ್ ಮಾಡಿ ಆ ಒಂದು ಗೋಲ್ಡನ್ ಜೂಬ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಆ ಯುವಕರಿಂದ ಪ್ಲ್ಯಾನ್ ಮಾಡಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ. ನಿಮ್ಮ ಹೆಸರು? ನಾವು TM ಚನ್ನವೀರದೇವರು, ಪ್ರಧಾನ ಕಾರ್ಯದರ್ಶಿ DML ಬಸವ ಬಳಗ. ಏನೊಂದು DML ಬಸವ ಬಳಗ ಇದೆ, ಇದು ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಬರೀ ನಮ್ಮ ಬಸವಣ್ಣವ್ರನ್ನ ಎಲ್ಲ ಜನಾಂಗದವ್ರನ್ನ ಕೂಡ ಸೇರಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಒಂದು ಸಮುದಾಯಕ್ಕೆ ಸೇರಿದಂಥ ಒಂದು ಸಮಿತಿಯನ್ನು ಇದು ಎಲ್ಲ ಸಮುದಾಯವನ್ನು ಕೂಡ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ನಮ್ಮ ಬೆಂಬಲದಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕ ಬಂಧುಗಳು ಕೂಡ ಮತ್ತು KGF ಮೈಸೂರಿನಿಂದ ಎಲ್ಲ ಕಡೆಯಿಂದ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವತ್ತಿನ ದಿನ ನಾವು ಪ್ರತಿ ವರ್ಷ ಕೂಡ ಒಬ್ಬ ಮಠದಿಂದ ಸ್ವಾಮೀಜಿಯನ್ನು ಕರೆಸಿ ಅವರಿಂದ ಒಂದು ಆಶೀರ್ವಚನ ಮಾಡ್ತಕ್ಕಂಥ ಕೆಲಸ, ಮತ್ತು ನಮ್ಮ ಬಸವಣ್ಣನ ತತ್ವಗಳನ್ನು ತಿಳಿಸ್ಕೊಡ್ತಕ್ಕಂಥವ್ರನ್ನ ಕರೆಸಿ ಇಲ್ಲಿ ಎಲ್ಲರಿಗೂ ಕೂಡ ಆ ಒಂದು ಜ್ಞಾನವನ್ನು ಬಳಸಬೇಕು, ಮಕ್ಕಳಿಗೆ ಆ ಜ್ಞಾನವನ್ನು ಬಳಸಬೇಕು. ಮತ್ತು ಇರ್ತಕ್ಕಂಥ ಇವತ್ತಿನ ಒಂದು ಜಂಜಾಟ ಜೀವನದಲ್ಲಿ ಒಂದು ನೆಮ್ಮದಿಯಾಗಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಿ ಅವರಿಗೆ ಒಂದು ಜ್ಞಾನ ಜ್ಯೋತಿಯನ್ನು ಬೆಳೆಸಬೇಕು. ಯಾಕಂದರೆ ಬಸವಣ್ಣವರ ಒಂದು ತತ್ವವೇ ಜ್ಞಾನ ಜ್ಯೋತಿ ಬೆಳೆಸ್ತಕ್ಕಂಥದ್ದು. ಹಾಗಾಗಿ ಆ ಜ್ಞಾನ ಜ್ಯೋತಿ ಬೆಳೆಸಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಮುಂದೆ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿ ನನ್ನ ಹೆಸರು ಮಹೇಶ್ ಅಂತ, ಬಸವನ ಅಧ್ಯಕ್ಷರಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಓಕೆ ಸರ್.